ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂಗೆ ಈಗೇನು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಜಡ್ಜ್ ಮುಂದೆ ಅವರನ್ನು ಒಪ್ಪಿಸಿದ್ರು. 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇಬ್ಬರು ಉಗ್ರರು 10 ದಿನಗಳ ಕಾಲ NIA ಕಸ್ಟಡಿಗೆ. ಮುಸಾವೀರ್ ಮತ್ತೆ ಮತೀನ್ ತಾಹಾ. ನೋಡಿ ಎಂಥ ಸಂಗತಿ ಅಂತಂತಂದ್ರೆ, ಈ ಮತೀನ್ ತಾಹಾ ಇದನ್ನಲ್ಲ, ಅವರಪ್ಪ ಮಿಲಿಟ್ರಿಲಿದ್ದರಂತೆ. ಮಿಲಿಟ್ರಿಲಿ ತುಂಬ ಒಳ್ಳೆ ಹೆಸರು ತಗೊಂಡಿದ್ರಂತೆ. ನೋಡಿ ಅವ್ರ ತಾಯಿ ಕೂಡ ತುಂಬ ಒಳ್ಳೆ ಹೆಸರನ್ನ ಇಟ್ಕೊಂಡಿದ್ದಾರಂತೆ. ಅವ್ರ ತಂದೆ ಕೆಲ ತಿಂಗಳ ಹಿಂದೆ ಸತ್ತೋದ್ರಂತೆ, ಪ್ರಶ್ನೆ ಬೇರೆ, ತೀರ್ಕೊಂಡೋದ್ರು. ಅವ್ರ ತಾಯಿಗೂ ಕೂಡ ಒಳ್ಳೆ ಹೆಸರಿದೆ. ಆದರೆ ಹುಟ್ಟಿರೋ ಮಗ ನೋಡಿ, ಮಿಲಿಟ್ರಿನಲ್ಲಿ ದೇಶ ಸೇವೆ ಸಲ್ಲಿಸಿದಂಥ ಅಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಎಂಥ ಅದ್ಭುತವಾದಂಥ ಮಗ ನೋಡಿ ಇವನು ಮತೀನ್. ಬಹುಶಃ ಮಗ ಇಷ್ಟೊಂದು ಘನಕಾರ್ಯ ಮಾಡ್ತಾರೆ ಅಂದಿದ್ರೆ ಚಿಕ್ಕಂದಿದ್ದಾಗಲೇ ಅವರು ಕುತ್ತಿಗೆ ಹೆಚ್ಚಿಬಿಡ್ತಿದ್ರು ಏನೋ. NIA ಕಸ್ಟಡಿಗೆ ಅವರನ್ನು ವಹಿಸಲಾಗಿದೆ. 10 ದಿನಗಳ ಕಾಲ NIA ಕಸ್ಟಡಿಗೆ. NIA ಕೋರ್ಟ್ ಆದೇಶ ಕೊಡ್ತು. 10 ದಿನಗಳ ಕಾಲ NIA ಕಸ್ಟಡಿಗೆ ವಹಿಸಲಾಗಿದೆ. ಇದರಿಂದ ಇನ್ನಷ್ಟು ಸಂಗತಿಗಳು ಈಗ ಹೊರಗಡೆ ಬರ್ತವೆ. ಏನು ಇವ್ರನ್ನೇನು ಹುಡುಕಿದ್ದೇನು, ಅದು ಕಡಿಮೆ ಎಫರ್ಟ್ ಹಾಕಿದ್ರಾ? ಆದರೆ ಟಿವಿನೇನು ಆರಂಭದಿಂದ ಹೇಳ್ತಾ ಇತ್ತು ಈ ಮುಸಾವೀರ್ ಮತ್ತು ಈ ಮತೀನ್ ಬಗ್ಗೆ. ಸೊ ಇವರದ್ದೇ ಕೈವಾಡ ಇದೆ. ನಾವು ಎಲ್ಲ ವಿವರಗಳನ್ನು ಆಧರಿಸಿ ಹೇಳ್ತಾ ಇದ್ವಿ, ಇವರದ್ದೇ ನೇರ ಕೈವಾಡ ಇದೆ ಅಂತ. ಆ ಸಂಗತಿ ಸತ್ಯ ಆಯಿತು. ಬನ್ನಿ, ಶಿವಪ್ರಸಾದ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, 10 ದಿನಗಳ ಕಾಲ NIA ಕಸ್ಟಡಿಗೆ. ಬಹುಶಃ ಏನು ಅಂದರೆ ಮತ್ತಷ್ಟು ಸಂಗತಿಗಳು ಹೊರಗಡೆ ಬರ್ಬೋದೇನೋ. ರಂಗನಾಥ್, ಮಾಡಿದುಣ್ಣೋ ಮಹಾರಾಯ ಅನ್ನೋ ಒಂದು ಮಾತಿದೆ. ಈಗಾಗಲೇ ಮಾಡಿದ ತಪ್ಪಿಗೆ ಎಸಗಿರ್ತಕ್ಕಂಥ ಕೃತ್ಯಕ್ಕೆ NIA ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಇಬ್ಬರು ಪ್ರಮುಖ ಆರೋಪಿಗಳನ್ನು ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿರ್ತಕ್ಕಂಥದ್ದು. ಸದ್ಯ NIA ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ನಿವಾಸದಲ್ಲಿ ಅವರಿಬ್ಬರನ್ನು ಕೂಡ ನ್ಯಾಷನಲ್ ಗೇಮ್ಸ್ ವಿಲೇಜ್ನ ಜುಡಿಷಿಯಲ್ ಬ್ಲಾಕ್ನಲ್ಲಿ ಇರತಕ್ಕಂಥ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈ ಒಂದು ವೇಳೆಯಲ್ಲಿ NIA ಪರವಾಗಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಮಂಡಿಸಿದ್ರು. ಇವರು ಮಾಡಿರ್ತಕ್ಕಂಥ ಎಸಗಿರ್ತಕ್ಕಂಥ ಕೃತ್ಯಗಳು ಹೀನಸ್ ಕ್ರೈಮ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 10 ದಿನಗಳ ಕಾಲ ಅವರನ್ನು NIA ಅಧಿಕಾರಿಗಳ ವಶಕ್ಕೆ ನೀಡಬೇಕಿದೆ. ಅಷ್ಟೇ ಅಲ್ಲದೆ ಇತರ ಪ್ರಕರಣಗಳಲ್ಲೂ ಕೂಡ ಈ ಆರೋಪಿಗಳು ಭಾಗವಹಿಸಿರ್ತಕ್ಕಂಥ ಕೃತ್ಯ ಮಾಡಿರ್ತಕ್ಕಂಥ ಎಸಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರ ಮೇಲೆ ಸಾಧ್ಯತೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರನ್ನ ಮತ್ತಷ್ಟು ಇಂಟ್ರಾಗೇಷನ್ ಮಾಡಬೇಕಾಗಿದೆ, ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕಾಗಿದೆ ಅಂತ ಹೇಳಿ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ NIA ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು 10 ದಿನಗಳ ಕಾಲ ಈಗಾಗಲೇ ಆರೋಪಿಗಳನ್ನು NIA ವಶಕ್ಕೆ ನೀಡಿ ಆದೇಶವನ್ನು ನೀಡಿದ್ದಾರೆ. ಈಗಾಗಲೇ ಮಡಿವಾಳದ ಇಂಟ್ರಾಗೇಷನ್ ಸೆಲ್ಗೆ ಆರೋಪಿಗಳನ್ನು ಕೂಡ ಕರೆತಂದಿರತಕ್ಕಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.